ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ ವ್ಯಕ್ತಿಯನ್ನು ನೀವು ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ, ಹಗಲು ರಾತ್ರಿ ಆ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ಚಿಂತೆ ಮಾಡ್ತಾ ಇದ್ದೀರಿ. ಆ ವ್ಯಕ್ತಿಯ ಫೀಲಿಂಗ್ಸ್ ಯಾವ ರೀತಿ ಇದೆ, ಆ ವ್ಯಕ್ತಿ ಕೂಡ ನಿಮ್ಮ ಹಾಗೇ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ, ಅವರ ಸಿಚುವೇಶನ್ ಹೇಗಿದೆ, ಯಾವುದೋ ಒಂದು ಕಾರಣಗಳಿಂದ ನೀವು ಮತ್ತು ನಿಮ್ಮ ಪರ್ಸನ್ ದೂರ ಆಗಿರಬಹುದು. ಆ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ಯಾವ ವ್ಯಕ್ತಿಯನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ರಿ, ಆ ವ್ಯಕ್ತಿಯ ಹೆಸರನ್ನ ನೀವು 3 ಬಾರಿ ಹೇಳ್ಕೊಳ್ಬೇಕಾಗತ್ತೆ. ಓಕೆ, ಆ ವ್ಯಕ್ತಿಯ ವಿಚಾರವಾಗಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ರೆ ಅಥವಾ ಅವಾಯ್ಡ್ ಮಾಡ್ತಾ ಇದ್ದರೆ, ಹಗಲು ರಾತ್ರಿ ಆ ವ್ಯಕ್ತಿ ವಿಚಾರವಾಗಿ ನೀವು ತುಂಬಾ ಚಿಂತೆಯಲ್ಲಿದ್ದರೆ, ಆ ವ್ಯಕ್ತಿನೂ ಕೂಡ ನಿಮ್ಮ ಹಾಗೆ ನಿಮ್ಮ ವಿಚಾರದಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ನಿಮ್ಮ ರೀತಿಯ ಥರನೇ ಆ ವ್ಯಕ್ತಿಯ ಭಾವನೆಗಳು ಕೂಡ ಬದಲಾಗಿದೆಯಾ, ನೀವು ಯಾವ ರೀತಿ ಆ ವ್ಯಕ್ತಿಯನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಿ, ಆ ಫೀಲಿಂಗ್ಸ್ ಆ ವ್ಯಕ್ತಿಗೆ ಮುಟ್ಟುತ್ತಾ ಇದೆಯಾ. ಓಕೆ, ಅವರ ಸಿಚುವೇಶನ್ಸ್ಗಳು ಹೇಗಿದೆ, ಸಂದರ್ಭಗಳು ಯಾವ ರೀತಿ ಇದೆ ಅನ್ನೋ ವಿಚಾರವಾಗಿಯೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಓಕೆ, ಯಾವುದೇ ಒಂದು ಲವ್ ರೀಡಿಂಗ್ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರಬಹುದು, ಯಾವುದೇ ಒಂದು ರೀಡಿಂಗ್ ಆಗಿರ್ಬೋದು, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ರೆಸೊನೇಟ್ ಆಗುತ್ತೆ. ಬಟ್ ಆದರೆ ನೀವು ಇಂಡಿವಿಜುವಲ್ ಆಗಿ ತಗೊಂಡಾಗ ನಿಮ್ಮ ಲೈಫ್ ಬಗ್ಗೆ ಸಂಪೂರ್ಣ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಓಕೆ, ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಿ. ಬಹಳಷ್ಟು ಜನ ನಾನು ಮಾಡಿದಂತಹ ಕಂಟೆಂಟ್ಗಳನ್ನೇ ಮಾಡುವಂಥದ್ದು, ಬಹಳಷ್ಟು ಜನ ತಮ್ನೇಲ್ಗಳು ಅದೇ ರೀತಿ ಸೃಷ್ಟಿ ಮಾಡುವಂಥದ್ದು, ಅದನ್ನು ನಾನು ಆ್ಯಕ್ಷನ್ ತೊಗೊಳ್ತೀನಿ. ಬಟ್ ಆದರೆ ನಾನು ಹೇಳಿದಂತಹ ಮಾತುಗಳನ್ನೇ ಅಲ್ಲಿ ಪೋರ್ಟ್ರೇ ಮಾಡುವಂಥದ್ದು ಅಥವಾ ನನ್ನನ್ನು ಕಾಪಿ ಮಾಡುವಂಥದ್ದು, ಕಾಪಿ ಪೇಸ್ಟ್ ಮಾಡುವಂಥದ್ದು ಅವ್ರ ರೀಡಿಂಗ್ಸ್ಗಳಲ್ಲಿ ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ತಕ್ಕ ಆ್ಯಕ್ಷನ್ಸ್ಗಳನ್ನ ತೊಗೊಳ್ತೀನಿ. ಬಟ್ ಆದರೆ ಕೂಲಂಕುಷವಾಗಿ ಅದು ನನ್ನ ರೀಡಿಂಗ್ಸಾ ಅಥವಾ ನಾನೇನಾ ಅಲ್ವಾ, ನಿಮ್ಮ ಹಣಕ್ಕೆ ನೀವು ಜವಾಬ್ದಾರರಾಗಿರ್ತೀರಿ. ನನ್ನ ಅಕೌಂಟ್ ಏನಿದೆಯಲ್ಲ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ ಏನಿದೆ ಅದು ನನ್ನದೇ ಆದಂತಹ ಫೋನ್ ನಂಬರ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಅದು ಅಕೌಂಟ್ ನಂಬರ್ ಕೂಡ ಅದೇ ಆಗಿರುತ್ತೆ. ಓಕೆ, ನೀವು ಸರಿಯಾದ ರೀತಿಯಲ್ಲಿ ಥಿಂಕ್ ಮಾಡಬೇಕಾಗತ್ತೆ. ಸುಮಾರು ರೀಡಿಂಗ್ಸ್ಗಳನ್ನ ನಾನು ನೋಡ್ತಾ ಹೋಗ್ತೀನಿ. ಕಾರ್ಡ್ಸೇ ಏನೋ ಹೇಳ್ತಾ ಇರುತ್ತೆ, ಅದು ಅವರು ಹೇಳ್ತಾ ಇರೋದೇ ಬೇರೆ ಥರ ಇರುತ್ತೆ. ಓಕೆ, ದಯವಿಟ್ಟು ನೀವು ಕೂಲಂಕುಷವಾಗಿ ಯೋಚನೆ ಮಾಡಿ ಮುಂದೆ ಹೊರಿಬೇಕಾಗತ್ತೆ. ಯೋಚನೆ ಮಾಡಿ ಟ್ಯಾರೋ ರೀಡಿಂಗ್ಸ್ಗಳನ್ನ ತೊಗೊಳ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ನೀವು ವೈಯಕ್ತಿಕ ನಿಮ್ಮ ಜೀವನದಲ್ಲಿ ಏನು ನಡೀತಿದೆ, ಯಾವ ವಿಚಾರ ನಿಮಗೆ ತಿಳಿಬೇಕಾಗಿದೆ, ಫ್ಯೂಚರ್ ಹೇಗಿರುತ್ತೆ, ಈ ವಿಚಾರವಾಗಿ ನೀವು ತೊಗೊಳ್ತಿರ್ತೀರಿ. ಈ ಕಾರ್ಡ್ಸ್ ಮುಖಾಂತರವಾಗಿ ನಾವೇನು ಮಾಡ್ತೀವಿ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ನ್ಯೂಮರಾಲಜಿನೂ ತೊಗೊಂಡು ಇಲ್ಲಿ ಕಾರ್ಡ್ ಮುಖಾಂತರವಾಗಿ ನಿಮ್ಮ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಏನಾಗಿದೆ ಅಥವಾ ಯಾವ ದಿಕ್ಕಿಂದ ನಿಮಗೇನು ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲನೂ ಕೂಡ. ಇವತ್ತು ನಾನು ಅಷ್ಟು ಚೆನ್ನಾಗಿ ರೀಡಿಂಗ್ಸ್ ಮಾಡ್ತೀನಿ ಅಂತ ಹೇಳೋದಾದರೆ, ಇದರಲ್ಲಿ ನಾನು ಡಿಪ್ಲೊಮಾ ಮಾಡಿದ್ದೀನಿ. IPHM ಸರ್ಟಿಫೈಡ್ ಟ್ಯಾರೋ ರೀಡರ್ ನಾನು. ನಿಮಗೆ ಟ್ಯಾರೋ ರೀಡರ್ಸ್ಗಳು ಸರ್ಟಿಫೈಡ್ ಇದ್ದಾರಾ ಇಲ್ವಾ, ಅವ್ರ IPHM ಅಥವಾ ಏನು, ಅದು ಯಾವುದೂ ನೀವು ನೋಡಲ್ಲ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಮನಸ್ಸಿನಲ್ಲಿ ಹೇಳಿಕೊಂಡು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ. ನೀವು ಬಹಳಷ್ಟು ಮಿಸ್ ಮಾಡ್ಕೊಳ್ತಿರುವಂತಹ ವ್ಯಕ್ತಿ, ಅವರು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ಏನಾದರೂ ನಿಮ್ಮ ಜೀವನದಲ್ಲಿ ಬಂದು ಹೋಗಿದ್ದರೆ ಮರಳಿ ಬರುವಂತಹ ಸಿಚುವೇಶನ್ಸ್ ಏನಾದರೂ ಇದೆಯಾ, ನಿಮ್ಮಿಬ್ಬರ ನಡುವೆ ಮತ್ತೆ ರೀಕನೆಕ್ಟ್ ಆಗುತ್ತಾ, ನೀವು ಎಷ್ಟು ಚಿಂತಿಸ್ತಾ ಇದ್ದೀರಿ ಆ ವ್ಯಕ್ತಿ ವಿಚಾರವಾಗಿ, ಆ ವ್ಯಕ್ತಿನೂ ಕೂಡ ಅಷ್ಟೇ ನಿಮ್ಮ ಬಗ್ಗೆ ಯೋಚನೆಗಳನ್ನು ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಯಾರೆಲ್ಲ ಮೊದಲನೇ ಕಾರ್ಡ್ ಇರುವಂತಹ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡ್ತಾ ಹೋಗೋಣ. ಹಾಗೆ ಅವರ ಮೆಸೇಜ್ ಏನಾಗಿದೆ, ನೀವಿಬ್ಬರು ಸಪ್ರೇಟ್ ಆಗಿದ್ದರೆ, ದೂರ ಆಗಿದ್ದರೆ ಅಥವಾ ಬ್ರೇಕಪ್ ಆಗಿದ್ದರೆ ಅವರಿಂದ ಏನು ಮೆಸೇಜಸ್ಗಳಿದೆ ನೋಡೋಣ. ಅವರಿಂದ ಏನು ಮೆಸೇಜ್ ಬರ್ತಾ ಇದೆ, ಇಲ್ಲಿ ಮಿಸ್ಟೇಕ್ಸ್ ಬರ್ತಾ ಇದೆ. ಐ ವಿಶ್ ಐ ಕುಡ್ ರೈಟ್ ಮೈ ರಾಂಗ್ಸ್. ಓಕೆ, ನಾನು ಎಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿದೆ,
ಆ ವ್ಯಕ್ತಿನೂ ಕೂಡ ನಿಮ್ಮ ವಿಚಾರವಾಗಿ ಚಿಂತೆ ಮಾಡ್ತಾ ಇದ್ದಾರಾ? ಓಕೆ, ಇಲ್ಲಿ ಆ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ಬಹಳಷ್ಟು ಯೋಚನೆಗಳಾಗ್ತಾ ಇದೆ, ಚಿಂತೆ ಮಾಡ್ತಾ ಇದ್ದಾರೆ. ಬಟ್ ಆದರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಹಳಷ್ಟು ಆಸೆ ಇದೆ, ಆಯಿತಾ. ಇಲ್ಲಿ ಮೆಸೇಜ್ ಅವ್ರ ಕಡೆಯಿಂದ ನಿಮಗೆ ಬರ್ತಾ ಇರುವಂತಹ ಮೆಸೇಜ್ ಏನಾಗಿದೆ ಅಂದರೆ, ನನಗೆ ಗೊತ್ತಿದೆ ನನ್ನದೇ ಆದಂತಹ ಮಿಸ್ಟೇಕ್ ಆಗಿದೆ, ಈಗ ನಾನೇ ತಪ್ಪಿತಸ್ಥೆ ಅನ್ನುವಂತಹ ಒಂದಷ್ಟು ಫೀಲಿಂಗ್ಸ್ ಕೂಡ ಆ ವ್ಯಕ್ತಿಯ ಮೈಂಡಲ್ಲಿ ಇದೆ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಮಾತನಾಡೋದಕ್ಕಾಗಿರ್ಬೋದು, ಅವ್ರು ಒಂದಷ್ಟು ಟೈಮ್ಗಳನ್ನ ತೊಗೊಳ್ತಾ ಇದ್ದಾರೆ ನಿಮ್ಮ ಜೊತೆಯಲ್ಲಿ. ನಿಮ್ಮ ಲೈಫಲ್ಲಿ ಅವರು ಒಂದಷ್ಟು ಜರ್ನಿಗಳನ್ನು ಮಾಡಿದ್ದಾರೆ, ಆ ಜರ್ನಿನ ಮರೆಯೋದಕ್ಕೆ ಅವ್ರಿಗೂ ಕೂಡ ಆಗ್ತಾ ಇಲ್ಲ. ಬಹಳಷ್ಟು ಥಿಂಕ್ ಮಾಡುವಂಥದ್ದು, ಬಹಳಷ್ಟು ಏನಿದೆ ನಿಮ್ಮ ವಿಚಾರವಾಗಿ ತುಂಬಾ ಅವರು ಗೊಂದಲದಲ್ಲಿ ಇರುವಂತಹ ಸಮಯ ಇದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಮೇಜರಾಗಿ ನಾನು ಹೇಳೋದಾದರೆ, ಇವರು ಸದ್ಯದರಲ್ಲಿ ಒಂದು ಆ್ಯಕ್ಷನ್ನ ತೊಗೊಳ್ತಾರೆ. ಅಂದರೆ ನಾನು ಈ ಸಂಬಂಧದ ವಿಚಾರವಾಗಿ ಏನು ಮಾಡಬೇಕು ಅನ್ನುವಂತಹ ದೃಢ ನಿರ್ಧಾರಗಳನ್ನು ತೊಗೊಳ್ಳುವಂಥದ್ದು, ಅಥವಾ ನಿಮ್ಮ ಮೇಲೆ ಏನಾದರೂ ಇವರು ತಪ್ಪಾಗಿ ತಿಳ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ತಪ್ಪು ನಿರ್ಧಾರಗಳನ್ನು ಮಾಡಿದರೆ ಅದು ಸರಿಯಾದ ತಿರುವನ್ನು ಇವರು ತೊಗೊಳ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮ ಹತ್ರ ಮಾತನಾಡೋದಕ್ಕಾಗಿರಬಹುದು ಅವರು, ಅಥವಾ ಅವರು ಈ ಹಿಂದೆ ನಿಮ್ಮನ್ನು ಅವಾಯ್ಡ್ ಮಾಡಿದಂಥದ್ದಾಗಿರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟು ಬೇರೆಯ ವ್ಯಕ್ತಿಯೊಟ್ಟಿಗೆ ಒಂದಷ್ಟು ಫ್ರೆಂಡ್ಲಿ ಆಗಿದ್ದಂಥದ್ದು, ಬೇರೆಯವರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಟ್ಟಿದ್ದಂಥದ್ದು, ಇದೆಲ್ಲ ಏನು ಮಾಡಿದಾರಲ್ವಾ, ಆ ಎಲ್ಲ ಮಿಸ್ಟೇಕ್ಗಳು ಕೂಡ ಇವರಿಗೆ ರಿಯಲೈಸ್ ಆಗುವಂತಹ ಒಂದಷ್ಟು ದಿನಗಳು ಬರುವಂಥದ್ದಿದೆ. ಹಾಗೆ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಇವರು ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಇವ್ರಿಗೆ ಉತ್ತರಗಳು ಗೊತ್ತಾಗದೇ ಇದ್ದಾಗ ಇವರು ನಿಮ್ಮಿಂದ ದೂರ ಆಗೋದಕ್ಕೆ ಪ್ರಯತ್ನ ಮಾಡುವಂಥದ್ದು, ಅಥವಾ ಇವರು ಯಾವುದೇ ರೀತಿ ಕ್ಲಾರಿಟಿ ಕೊಡದೆ ನಾನು ಏನು ಮಾಡ್ತಾ ಇದ್ದೀನೋ ಅದೇ ಸರಿ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ನಡ್ಕೊಂಡು ಹೋಗುವಂಥದ್ದು ಕೂಡ ನಾನಿಲ್ಲಿ ನೋಡಬಹುದು. ಓಕೆ, ಇಲ್ಲಿ ಭಾಳಷ್ಟು ಕನ್ಫ್ಯೂಷನ್ ಜಾಸ್ತಿ. ನೀವಿಲ್ಲಿ ಮಾತನಾಡ್ತಿರ್ತೀರಿ, ಕೆಲವೊಂದು ಸಲ ಈ ಪಾಸ್ಟಲ್ಲಿ ಮಾಡಿದ್ದು ಅಷ್ಟೇ, ನೀವು ಮಾತಾಡುವಾಗ ನಿಮ್ಮೊಂದಷ್ಟು ಕಮಿಟ್ಮೆಂಟ್ಸ್ಗಳನ್ನ ಕೊಡುವಂಥದ್ದು, ಪ್ರಾಮಿಸ್ಗಳನ್ನ ಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡಿರ್ತಾರೆ. ಅದನ್ನೇ ನೀವು ಧೈರ್ಯವಾಗಿ ನಮಗೆ ಮುಂದಕ್ಕೆ ಹೋಗಿರ್ತೀರಿ. ಬಟ್ ಇವ್ರು ಹೆಂಗೆ ಅಂತ ಹೇಳಿದ್ರೆ ಸಮಯ ಸಾಧಕರು ಅಂತಲೇ ನಾನು ಹೇಳ್ಬೋದು. ಇಲ್ಲಿ ಅವ್ರ ಲೈಫಲ್ಲಿ ಏನೋ ಒಂದು ಆಗಬೇಕು, ಏನೋ ಒಂದು ಬರಬೇಕು ಅಂತಿದ್ದ ಹಾಗೆ ಇವ್ರು ಸಡನ್ನಾಗಿ ಬದಲಾಗುವಂಥದ್ದು, ಇವ್ರು ಸಡನ್ನಾಗಿ ಚೇಂಜ್ ಆಗುವಂಥದ್ದು. ಫಸ್ಟು ನಾನು, ಆಮೇಲೆ ಮಿಕ್ಕಿದ್ದು ಅನ್ನುವಂತಹ ರೀತಿಯಲ್ಲಿ. ಬಟ್ ಆದರೆ ಮಾತುಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಎಲ್ಲನೂ ಕೂಡ ನಾನು ಇದ್ದೀನಿ, ಬ್ಯಾಕ್ ಬೋನ್ ಆಗಿದ್ದೀನಿ, ಇದೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ರು. ಬಟ್ ಆದರೆ ಸಡನ್ನಾಗಿ ಯಾವ ರೀತಿ ಬೇಕಾದರೂ ಚೇಂಜ್ ಆಗುವಂತಹ ಸಾಧ್ಯತೆ. ಇಲ್ಲಿ ಒಂದಷ್ಟು ಲಕ್ ಹಿಂದೆ ಹೋಗುವಂಥದ್ದು, ಅಥವಾ ಒಳ್ಳೆಯ ಸಮಯದ ಹಿಂದೆ ಹೋಗುವಂಥದ್ದು, ಇದೆಲ್ಲನೂ ಕೂಡ ಮಾಡುವಂತಹ ಸಾಧ್ಯತೆಗಳು ಇದೆ ಅತಿ ಹೆಚ್ಚಾಗಿ ಇಲ್ಲಿ ನಾನು ನೋಡ್ತಾ ಹೋಗ್ತೀನಿ. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವೇನಾದರೂ ಈಗ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದರೆ, ಅಥವಾ ಈಗ ಅವ್ರ ಮನಸ್ಸು ಬದಲಾಗ್ಬಿಟ್ಟಿದೆಯೇನೋ, ಅವರು ನನ್ನ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ, ಈಗ ಅವ್ರು ಚೇಂಜ್ ಆಗ್ತಾರೇನೋ ಅನ್ನುವಂಥದ್ದೇನಾದರೂ ನೀವು ಮಾಡೋದಕ್ಕೆ ಹೋದರೆ, ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ಅವರ ಮಾತುಗಳಿಗಾಗಿರಲಿ ಅಥವಾ ಮುಂದಿನ ದಿನಗಳಿಗೆ ಆಗಿರಲಿ ನಿಮಗೆ ಕೈಗೆ ಸಿಗುವಂಥದ್ದಿಲ್ಲ. ಅಂದರೆ ಇವ್ರಿಗೆ ಏನಿದೆ ಅಲ್ಲ, ಕೂರಿಸಿ ಇಲ್ಲ ಇದೇ ರೀತಿ ಇರಬೇಕು, ನೀವು ಹೇಳಿದ್ರಿ ಹೀಗೆ ಮಾಡಬೇಕು, ಹೀಗೆ ಇರಬೇಕು, ನೀವು ಹೇಳಿದಂತಲೇ ನಡ್ಕೊಳ್ಬೇಕು ಅನ್ನುವಂಥದ್ದು ನೀವೇನಾದರೂ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಮಾಡುವಂಥದ್ದು, ಅಥವಾ ಇವ್ರಿಗೆ ಏನಾದರೂ ಬಹಳ ಕಿರಿಕಿರಿ ಮಾಡುವಂಥದ್ದು ಮಾಡಿದ್ರೆ ಇವರು ನಿಮ್ಮಿಂದ ದೂರ ಹೋಗೋದಕ್ಕೆ, ಅಂದರೆ ಬೇಗ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಿಡ್ತಾರೆ. ಅಂದರೆ ಹೇಗೆ ಅಂತ ಹೇಳಿದ್ರೆ, ಒಂದಷ್ಟು ನಿಮ್ಮ ಬಗ್ಗೆ ಒಳ್ಳೆ ಭಾವನೆಗಳಿರುತ್ತೆ, ನೀವೇನಾದರೂ ರೂಡಾಗಿ ಬಿಹೇವ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಮನಸ್ಸು ಬದಲಾಯಿಸ್ಕೊಂಡ್ಬಿಡೋದು. ನಿಮ್ಗೆ ಕನ್ವಿನ್ಸ್ ಮಾಡಲ್ಲ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗೋದಕ್ಕೆ, ಅಥವಾ ನಿಮ್ಮಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಾದರೆ ನಿಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಆ ರೀತಿ ಪ್ರಯತ್ನಗಳನ್ನು ಈ ವ್ಯಕ್ತಿ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಇದೆ. ಸೊ ಇಲ್ಲಿ ನೋಡಿ, ನೀವೇನಾದರೂ ಮಾಡ್ಕೊಳ್ಳಿ, ಕೂಗಾಡ್ಕೊಳ್ಳಿ, ಜಗಳ ಆಡ್ಕೊಳ್ಳಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗ್ಕೊಳ್ಳಿ, ನೀವು ಅವ್ರು ಬ್ಲಾಕ್ ಮಾಡೋದು ಅಂತೇಳಿ ಬ್ಲಾಕ್ ಮಾಡ್ಕೊಳ್ಳಿ, ಏನೇ ಮಾಡಿ ಅವ್ರು ಮಾಡೋವಂಥದ್ದೇ ಮಾಡೋದು. ಅವರು ಯಾವ ನಿರ್ಧಾರ ತೊಗೊಳ್ತಾರೋ ಅದನ್ನೇ ಈ ವ್ಯಕ್ತಿ ಮುಂದುವರ್ಸ್ಕೊಂಡು, ಅವ್ರ ಮೈಂಡಿಗೆ ಹೇಳಬೇಕು, ಅವ್ರ ಮನಸ್ಸಿಗೆ ಬರಬೇಕು, ಅದನ್ನೇ ಈ ವ್ಯಕ್ತಿ ಮಾಡ್ತಾರೆ. ನೀವು ಹೇಳಿದ್ರಿ ಅಂತೇಳಿ ಬದಲಾಯಿಸ್ಕೊಳ್ಳೋದು, ಅಥವಾ ಯಾವುದೋ ಈ ಹಿಂದೆ ಈ ವ್ಯಕ್ತಿ ಹೀಗಿದ್ದರು ಹೀಗೆ ಇದ್ದು ಬಿಡ್ತಾರೆ ಅಂತ ಹೇಳಿದ್ರೆ ಸಡನ್ನಾಗಿ ಚೇಂಜ್ ಆಗುವಂತಹ ಮನಸ್ಥಿತಿ. ಯಾಕೆ ಅಂತ ಹೇಳಿದ್ರೆ, ಅವ್ರ ಲೈಫಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದೆ ಅಥವಾ ಅವ್ರಿಗೇನಾದರೂ ಕಿರಿಕಿರಿ ಆಗ್ತಾಯಿದೆ ಅಂತ ಹೇಳಿದ್ರೆ ಅವ್ರು ನಿಲ್ಲಲ್ಲ. ಹಾಗೆ ಇಲ್ಲಿ ಒಂದಷ್ಟು ಜವಾಬ್ದಾರಿಗಳು ತಲೆಯಲ್ಲಿ ಇದೆ ಇವರಿಗೆ. ಹಾಗಾಗಿ ಏನು ಮಾಡ್ತಾರೆ, ನೀವು ಹೇಗೆ ಯೋಚನೆ ಮಾಡ್ತಾ ಇದ್ರಲ್ಲ ಹಗಲು ರಾತ್ರಿ ಈ ವ್ಯಕ್ತಿ ವಿಚಾರವಾಗಿಯೇ ಭಾಳಷ್ಟು ಚಿಂತೆ ಮಾಡುವ
ಮಾಡುವಂಥದ್ದು, ಇದೇ ವಿಚಾರವಾಗಿ ಲ್ಯಾಗ್ ಮಾಡುವಂಥದ್ದು ನೀವು ಹೇಗೆ ಮಾಡ್ತಿದ್ದೀರಿ ಆ ವ್ಯಕ್ತಿ ಅದೇ ರೀತಿ ಮಾಡೋದು ಇಲ್ಲ. ಬಿಕಾಸ್ ಇವ್ರಿಗೆ ಆದಂತಹ ಕೆಲ ಜವಾಬ್ದಾರಿಗಳಿದೆ, ಕೆಲವು ವ್ಯಕ್ತಿತ್ವಗಳು, ಇವರು ತುಂಬ ಡಿಫ್ರೆಂಟ್. ನಿಮ್ಮ ಎನರ್ಜಿಗೂ ಈ ವ್ಯಕ್ತಿಯ ಎನರ್ಜಿಗೂ ಬಹಳಷ್ಟು ವ್ಯಕ್ತಿತ್ವಗಳು ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ 2 ಆಫ್ ಕಪ್ಸ್ ಬಂದಿದೆ. ಓಕೆ, ನಿಮಗೆ ಈ ವ್ಯಕ್ತಿ ಬಂದು ಮಾತನಾಡುವಂಥದ್ದು ಅಥವಾ ನೀವು ಯಾವ ರೀತಿ ಇರ್ತೀರಲ್ವ ಅದೇ ರೀತಿ ಈ ವ್ಯಕ್ತಿಯ ರಿಯಾಕ್ಷನ್ ಕೂಡ ಆಗಿರುತ್ತೆ. ಅವರು ಕ್ಲಾರಿಟಿ ಕೊಡ್ತಾರೋ ಇಲ್ವೋ, ಏಕೆಂದು ಹೇಳಿದ್ರೆ ಈ ಹಿಂದೆ ಅದೇ ಮಾಡಿದ್ದವರು, ಫೇಕ್ ಪ್ರಾಮಿಸ್ಗಳನ್ನ ಮಾಡಿದ್ದು, ಫೇಕ್ ಆಗಿ ನಡ್ಕೊಂಡಂಥದ್ದು. ಅದು ನೀವು ಕೇಳೋಕ್ಕೆ ಹೋದಾಗ ಸಂದರ್ಭಕ್ಕೆ ತಕ್ಕ ಹಾಗೆ ಈ ವ್ಯಕ್ತಿ ಗೋ ವಿತ್ ಫ್ಲೋ ಅನ್ನೋ ರೀತಿಯಲ್ಲಿ ಹೋಗ್ಬಿಡ್ತಾರೆ. ಬಟ್ ಆದರೆ ಇನ್ ಫ್ಯೂಚರಲ್ಲಿ ಈ ವ್ಯಕ್ತಿ ಬಂದಾಗಲೂ ಕೂಡ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ನೀವು ಸಿಟ್ಟಾಗಿದ್ದರೆ ಅವರು ಸಿಟ್ಟು, ನೀವು ಕೋಪ ತೋರಿಸಿದ್ರೆ ಅವರು ಕೋಪ, ನೀವು ಜಗಳ ಆಡಬೇಕು ಅಂತ ಟ್ರೈ ಮಾಡಿದ್ರೆ ನಿಮ್ಮಿಂದ ದೂರ ಹೋಗುವಂಥದ್ದು, ಪ್ರೀತಿ ತೋರಿಸಿದ್ರೆ ಅದಕ್ಕೂ ಹೆಚ್ಚಾಗಿ ಅಂತ ಪ್ರೀತಿಗಳನ್ನು ತೋರಿಸುವಂಥದ್ದು. ಈ ರೀತಿ ಇಲ್ಲಿ ಒಂದಷ್ಟು ನಿಮ್ಮ ಒಂದು ರೀತಿ ಮ್ಯೂಚುವಲ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ನೀವು ಯಾವ ರೀತಿ ಈ ವ್ಯಕ್ತಿಯಾಗೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಿರೋ ಅದೇ ರೀತಿ ಈ ವ್ಯಕ್ತಿನೂ ನಿಮ್ಮ ಹತ್ರ ಇರ್ತಾರೆ, ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಅಂಥೇಳಿ. ಈ ಪಾಸ್ಟ್ ವಿಚಾರನ ದಯವಿಟ್ಟು ಈ ವ್ಯಕ್ತಿ ಬಂದಾಗ ಮಾತನಾಡೋದಕ್ಕೆ ಹೋಗಬೇಡಿ. ಆಗ ಅವ್ರು ಏನಾಗುತ್ತೆ, ಅವ್ರ ಎನರ್ಜಿ ಚೇಂಜ್ ಆಗ್ತಾ ಬರುತ್ತೆ, ಬದಲಾಗಿದ್ದಾರೆ ಅಥವಾ ನಾನು ಆರಾಮ್ಸೆ ಇರಬಹುದು, ನೆಮ್ಮದಿಯಿಂದ ಜೀವನ ಕಳಿಬಹುದು ಅನ್ನುವಂಥದ್ದು ಬರುತ್ತೆ. ಬಟ್ ಐ ವಿಶ್ ಐ ಕುಡ್ ರೈಟ್ ಮೈ ರಾಂಗ್ಸ್ ಅಂತ ಹೇಳಿ ಅವರು, ನನಗೆ ಗೊತ್ತಿದೆ ನಾನೇ ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅನ್ನುವಂತಹ ರಿಯಲೈಸ್ ಕೂಡ ಅವ್ರಿಗೆ ಗೊತ್ತಿದೆ. ದೂರ ಇದ್ರೂ ಕೂಡ ಅವ್ರು ಅದು ಥಿಂಕ್ ಮಾಡ್ತಾರೆ, ಈ ಪಾಸ್ಟಲ್ಲಿ ನಾನು ಏನೇನು ತಪ್ಪು ಮಾಡಿದ್ದೀನಿ, ಎಲ್ಲಿ ಮಿಸ್ಟೇಕ್ಗಳನ್ನ ನಾನು ಮಾಡಿದ್ದೀನಿ ಅದೆಲ್ಲನೂ ಕೂಡ ಆ ವ್ಯಕ್ತಿಯ ಮೈಂಡಿಗೆ ಗೊತ್ತಿದೆ. ಇಲ್ಲಿ ಐ ಆಮ್ ಸ್ಟ್ರಗ್ಲಿಂಗ್ ಟು ಫೈಂಡ್ ದಿ ರೈಟ್ ಪಾತ್ ಅಂತ ಹೇಳಿ ನಾನು ಹೇಳಿದೆಲ್ಲ. ಇಲ್ಲಿ ಕೆಲವೊಂದು ಸಲ ನಿಮ್ಗೆ ಮಾತಾಡಬೇಕು ಅಥವಾ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹ ಎಲ್ಲ ಮನಸ್ಥಿತಿಗಳಿದೆ. ಬಟ್ ಈಗಲೂ ಕೂಡ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅಂದರೆ ಯಾವ ಸರಿ ದಾರಿ ಸಿಗ್ತಾ ಇದೆ ನಾನು ನಿಂಗೆ ಕನ್ವೆ ಮಾಡೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ, ಆ ವ್ಯಕ್ತಿ ಮಾತನಾಡೋದಕ್ಕೆ ಬರೋದು ಅಥವಾ ಮಾತಾಡದೆ ನಿಮ್ಮ ಟೈಮ್ಗೆ ಅದೇ ರೀತಿ ಅವೈಲೇಬಲ್ ಆಗದೆ ಇದ್ದಾಗ ಒಂದಷ್ಟು ಕಷ್ಟ ಆಗ್ತಾ ಇದೆ. ನನಗೆ ಯಾವ ದಾರಿ ನಾನು ಮತ್ತೆ ಸರಿ ಮಾಡ್ಕೊಳ್ಬೋದು ಅನ್ನುವಂತಹ ರೀತಿಯಲ್ಲಿ ಒದ್ದಾಡ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಒಂದಷ್ಟು ಮನಸ್ಸಿನ ಮಾತಾಗಿದೆ, ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ದಿ ಸ್ಟ್ರೆಸ್ ಫ್ರಮ್ ದಿಸ್ ಈಸ್ ಡ್ರೈನಿಂಗ್ ಮೀ ಅಂತ ಹೇಳಿ. ಕೆಲವೊಂದು ಸಲ ನನಗೆ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ, ಇಂಥ ವಿಚಾರ ಅಥವಾ ನಿನ್ನ ವಿಚಾರ ಬಂದಾಗ, ನೀವು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು, ನಿನ್ನ ವಿಚಾರ ಬಂದಾಗ ನನ್ನ ಎನರ್ಜಿನೇ ನಂಗೆ ಡ್ರೈನ್ ಆಗ್ತಾ ಇದೆ. ಅಂದರೆ ಕುಗ್ಗಿ ಹೋಗ್ತಾ ಇದ್ದೀನಿ, ನನಗೇನು ಮುಂದಕ್ಕೆ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಬೇಗ ಸಡನ್ನಾಗಿ ಬೇರೆ ವಿಚಾರಕ್ಕೆ ಬದಲಾಗಿ ನಾನೇ ಒಂದು ರೀತಿ ದೂರ ಹೋಗೋದಕ್ಕೋ ಅಥವಾ ಏಕೆ ಅಂತ ಹೇಳಿದ್ರೆ ನನಗೆ ನಿನ್ನ ವಿಚಾರ ಬಂದಾಗ ನಾನು ಡ್ರೈನ್ ಆಗ್ತೀನಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ, ನನಗೆ ನಾನು ಕುಗ್ಗುತ್ತೀನಿ ಅನ್ನೋದು ಗೊತ್ತಾಗಿದೆ, ಆ ದಿನ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ನನಗೆ ಅನ್ನುವಂಥ ರೀತಿಯಲ್ಲಿ ಈ ವ್ಯಕ್ತಿ ತೋರಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರಿಗೆ ಏನಾಗ್ತಿದೆ, ನಾನು ಹೇಳಿದೆಲ್ಲ, ಇವ್ರಿಗೆ ತುಂಬ ಜವಾಬ್ದಾರಿ ಇರೋದ್ರಿಂದ ಒಂದಷ್ಟು ತಪ್ಪಿಸ್ಕೊಳ್ಳೋದಕ್ಕೆ, ದೂರ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಓಕೆ, ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು, ಯಾರೆಲ್ಲ ಸೆಕೆಂಡ್ ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರು ನಿಮ್ಮಿಂದ ದೂರ ಆಗಿದ್ದರೆ ನೀವು ಯಾವ ರೀತಿ ಚಿಂತೆ ಮಾಡ್ತಾಯಿದ್ದೀರಿ ಆ ವ್ಯಕ್ತಿ ಬಗ್ಗೆ, ಯಾವ ರೀತಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಿ ಆ ವ್ಯಕ್ತಿ ವಿಚಾರವಾಗಿ, ಅವರು ಕೂಡ ನಿಮ್ಮ ವಿಚಾರವಾಗಿ ಥಿಂಕ್ ಮಾಡ್ತಾ ಇದ್ದಾರಾ, ಯೋಚನೆಗಳನ್ನು ಮಾಡ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು, ಒಂದು ಬಹಳ ಸುಳ್ಳು ಹೇಳುವಂತಹ ವ್ಯಕ್ತಿ ಎಲ್ಲೋ ಹೊಸ ಜಾಗನೋ ಹೊಸ ಕೆಲಸನೋ ಯಾವುದೋ ಒಂದು ಹೊಸ ಕಾಂಟ್ಯಾಕ್ಟೋ ಇದರಿಂದ ಈ ವ್ಯಕ್ತಿ ಬದಲಾಗಿದ್ದಾರೆ ಅಂತಲೇ ಇಲ್ಲಿ ತೋರಿಸ್ತಾ ಇದ್ದೆ ನನಗೆ. ವಿಪರೀತ ಸುಳ್ಳು, ನೀವು ಕೂಡ ಹೇಗೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಹೇಳಿದ್ದೆ ಸತ್ಯ ಅನ್ನುವ ರೀತಿಯಲ್ಲಿ ಇರುವಂಥದ್ದು, ಈ ವ್ಯಕ್ತಿ ಹೇಳಿದ್ದನ್ನೆಲ್ಲ ಕೇಳ್ಕೊಂಡಿರುವಂಥದ್ದು, ಈ ರೀತಿ ಮಾಡ್ತಾ ಇದ್ದೀರಿ. ಸೊ ಈ ವ್ಯಕ್ತಿ ವಿಚಾರವಾಗಿ ನೀವು ಅರ್ಧಂಬರ್ಧ ತಿಳ್ಕೊಂಡಿದ್ದೇ ಜಾಸ್ತಿ. ಅವ್ರು ಏನು ಹೇಳ್ತಾರೆ ಆ ವಿಚಾರವಾಗಿ ಅವ್ರು ಹೇಳಿದ್ದೇ ನಂಬೋದು. ಅವರು ಒಂಥರ ಬಾವಿಯಲ್ಲಿರೋ ಕಪ್ಪೆ ರೀತಿಯಲ್ಲಿ ನೀವು ಇರುವಂಥದ್ದಿದೆ. ಬಟ್ ಇತ್ತೀಚೆಗೆ ಈ ವ್ಯಕ್ತಿ ಅವಾಯ್ಡ್ ಆಗೋದಕ್ಕೋ ಅಥವಾ ನಿಮ್ಮಿಂದ ದೂರ ಆಗೋದಕ್ಕೋ ಇಲ್ಲಿ ಯಾವುದೋ ಹೊಸ ಕಾಂಟ್ಯಾಕ್ಟ್
ಅಥವಾ ಹೊಸದಾದಂತಹ ವ್ಯಕ್ತಿಗಳ ಎಂಟ್ರಿ ಅಥವಾ ಹೊಸದಾದಂತಹ ವಿಚಾರಗಳು ನಿಮಗೆ ಬರುವಂಥದ್ದು. ಸೊ ಇದೆಲ್ಲ ಇರೋದ್ರಿಂದ ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ, ಸೊ ಇದೆಲ್ಲ ಇರೋದ್ರಿಂದ ಎಕ್ಸ್ಕ್ಯೂಸ್ ಮೀ, ಸೊ ಇದೆಲ್ಲ ಇರೋದ್ರಿಂದ ಏನಾಗುತ್ತೆ, ನಿಮ್ಗೊಂದಷ್ಟು ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರೋ ಹಾಗಾಗತ್ತೆ. ಗೊತ್ತಾಗ್ತಾ ಇದೆ ಈ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗೆ ಏನೇ ವಿಚಾರಗಳು ನೋಡಿದ್ರೂ ಕೂಡ ಅದು ಬೇರೆ ರೀತಿ ಮ್ಯಾನಿಪುಲೇಷನ್ ಮಾಡುವಂಥದ್ದು. ನಿಮ್ಮಿಬ್ಬರ ನಡುವೆಯಲ್ಲಿ ಯಾರೋ ಮೂರನೇ ವ್ಯಕ್ತಿಗಳು ಆಟ ಆಡ್ತಾ ಇರುವಂಥದ್ದು, ಅಥವಾ ನೀವಿಬ್ಬರು ದೂರ ಆಗಿರೋದು ಒಂದಷ್ಟು ಜನಕ್ಕೆ ಬಹಳಷ್ಟು ಮಜಾ ಕೊಡ್ತಾ ಇರುವಂಥದ್ದು. ಈ ರೀತಿ ಎಲ್ಲ ನಿಮ್ಮಿಬ್ಬರ ನಡುವೆಯಲ್ಲಿ ನಡೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಬಹಳಷ್ಟು ಸತ್ಯಗಳನ್ನು ಮುಚ್ಚಿಡುವಂಥದ್ದು. ಈಗ ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ, ಬೇರೆಯವರೊಟ್ಟಿಗೂ ಫ್ಲರ್ಟ್ ಮಾಡ್ತಾರೆ. ಹಾಗೆ ಈ ಹಿಂದೆ ನೀವು ತುಂಬ ಚೆನ್ನಾಗಿದ್ದೀರಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋದರೆ ನಾನು ಆ ರೀತಿ ಇಲ್ಲವೇ ಇಲ್ಲ ಅನ್ನುವಂತಹ ರೀತಿಯೂ ಕೂಡ ಬದಲಾಗುವಂತಹ ಸಾಧ್ಯತೆ ಈ ವ್ಯಕ್ತಿ ವಿಚಾರದಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬೇರೆಯವರೊಟ್ಟಿಗೆ ಮೆಸೇಜ್ ಮಾಡುವಂಥದ್ದು, ಕಾಲ್ ಮಾಡುವಂಥದ್ದು, ನಿಮ್ಮಿಬ್ಬರ ನಡುವೆ ಆ ಥರದ್ದೊಂದು ಆಗ್ತಾ ಇದೆ. ಹಾಗೆ ಇಲ್ಲಿ ಮೂರನೇ ವ್ಯಕ್ತಿ ಅಂದ ಕೂಡಲೇ ಅಫೇರು, ಫಿಸಿಕಲಿ ಆ ಥರದ್ದೇ ಅಲ್ಲ. ಕೆಲವ್ರ ಲೈಫಲ್ಲಿ ಆ ಥರದ್ದು ಇದ್ರೂ ಇನ್ನು ಕೆಲವ್ರ ಲೈಫಲ್ಲಿ ಬೇರೆ ಬೇರೆ ವ್ಯಕ್ತಿಗಳು, ಫ್ರೆಂಡ್ಸ್ ಆಗಿರಬಹುದು ಅಥವಾ ಅತ್ತೆ ಮಾವಂದಿರಾಗಿರ್ಬೋದು, ಯಾರೇ ಆಗಿರ್ಬೋದು. ಅಂದರೆ ಅತ್ತೆ ಮಾವ ಅಂದ ಕೂಡಲೇ ಅವ್ರ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ಳೋಕೆ ಹೋಗಬೇಡಿ. ಅವರೇನೋ ಅವರ ಹೇಳುವ ರೀತಿ ಒಳ್ಳೆಯದಾಗೆ ಕಾಣಿಸ್ತಾ ಇದ್ರೂ ಕೂಡ ನಿಮ್ಮ ಲೈಫಲ್ಲಿ ಅದು ಇನ್ನೇನೋ ಒಂಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇರತ್ತೆ. ಸೊ ಆ ರೀತಿ ಎಲ್ಲ ಸಿಚುವೇಶನ್ಸ್ ಇದೆ. ಬಟ್ ಆದರೆ ವ್ಯಕ್ತಿಗೆ ಹೇಗೆ ಅಂತ ಹೇಳಿದ್ರೆ ಮಾನಸಿಕವಾಗಿ ನೀವು ಫಸ್ಟ್ ಆಫ್ ಆಲ್ ನೆಮ್ಮದಿ ಇಲ್ಲ. ಈ ವ್ಯಕ್ತಿ ಆ ನೆಮ್ಮದಿಗೋಸ್ಕರ ಏನು ಮಾಡ್ತಾರೆ, ಬೇರೆಯವರೊಟ್ಟಿಗೆ ಮೆಸೇಜ್ ಮಾಡುವಂಥದ್ದು, ಕಾಲ್ ಮಾಡುವಂಥದ್ದು, ಆ ಕಡೆಯಿಂದ ಅವ್ರಿಗೆ ಏನು ಬರ್ತದೆ, ಅವ್ರಿಗೆ ಕೇರಿಂಗ್ ತೋರಿಸುವಂಥದ್ದು ಅಥವಾ ಇವರು ಅವ್ರಿಗೆ ಕೇರಿಂಗ್ ತೋರಿಸುವಂಥ, ಇದೆಲ್ಲ ಅವರಿಗೆ ಒಂದಷ್ಟು ಮೈಂಡ್ ಡೈವರ್ಟ್ ಮಾಡ್ತಾ ಇದೆ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಇದ್ದ ರೀತಿಯಲ್ಲೇ ಇರುವಂತಹ ವ್ಯಕ್ತಿ ಅಲ್ಲ ಇವರು. ಬಟ್ ಆದರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದಾಗ ನಿಮ್ಮನ್ನು ಯಾವ ರೀತಿ ಬೇಕಾದರೂ ಮ್ಯಾನಿಪುಲೇಷನ್ ಮಾಡ್ತಾರೆ, ಯಾವ ರೀತಿ ಬೇಕಾದರೂ ನೀವು ನೋಡಿದಂಥದ್ದೇ ಸುಳ್ಳು ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ನಡ್ಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಆ್ಯಂಡ್ ಓವರಾಲ್ ಇಲ್ಲಿ ನಿಮ್ಮ ಪ್ರೀತಿ ಆಗಿರ್ಬೋದು, ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದಾಗಿರ್ಬೋದು, ಈ ವ್ಯಕ್ತಿಗೆ ಕಾಲ ತಕ್ಕ ಹಾಗೆ, ಅಂದರೆ ಈ ಹಿಂದೆ ನೀವು ಈಗ ಈ ಪ್ರೆಸೆಂಟಲ್ಲಿ ನೀವು ಈ ವ್ಯಕ್ತಿಯಿಂದ ದೂರ ಆಗಿದ್ದರೆ ನೀವು ಯಾವ ರೀತಿ ಸಫರ್ ಪಟ್ಟಿದ್ರಿ ಅನ್ನುವಂತಹ ವಿಚಾರಗಳು ಈ ವ್ಯಕ್ತಿಗೆ ತಿಳಿಯುವಂಥದ್ದು ಕೂಡ ಇದೆ. ಬಟ್ ಈಗ ವ್ಯಕ್ತಿಗೆ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ನೀವು ಹೇಗಿದ್ರೂ ಕೂಡ ಇದ್ದೇ ಇರ್ತೀರಿ ನನ್ನ ಜೊತೆಗೆ ಅನ್ನುವಂತಹ ಓವರ್ ಕಾನ್ಫಿಡೆನ್ಸ್ ಕೂಡ ಈ ವ್ಯಕ್ತಿಯ ಲೈಫಲ್ಲಿ ನಡೀತಾ ಇದೆ. ಈ ವ್ಯಕ್ತಿಗೆ ಓವರ್ ಕಾನ್ಫಿಡೆನ್ಸ್ ಕೂಡ ಇದೆ. ಸೊ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಬದಲಾಗ್ತಾರೆ ಈ ವ್ಯಕ್ತಿ. ಬಟ್ ಇಟ್ ಟೇಕ್ ಸಮ್ ಟೈಮ್. ಇಲ್ಲಿ ಈ ವ್ಯಕ್ತಿಯ ಲೈಫಲ್ಲಿ ಬಹುಶಃ ಈ ಪಾಸ್ಟಲ್ಲಿ ಏನಾದರೂ ಒಂದು ಆಗಿರಬಹುದು. ಅವ್ರಿಗೊಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ವಿಚಾರವಾಗಿ. ಹೇಗಿದ್ದರೂ ಇರ್ತಾರೆ, ಹೇಗಿದ್ದರೂ ಬರ್ತಾರೆ. ಅಥವಾ ಪಾಸ್ಟಲ್ಲಿ ನೀವು ಇದೇ ಥರ ಜಗಳಗಳು, ಕಿರಿಕಿರಿಗಳು, ದೂರ ಆದಂಥದ್ದು ಕೂಡ ನಿಮ್ಮಿಬ್ಬರ ನಡುವೆ ಇರಬಹುದು. ಅಥವಾ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆ ವ್ಯಕ್ತಿ ಲೈಫಲ್ಲಿ ಇರೋದ್ರಿಂದ ಯಾವ ರೀತಿ ಹೋಗಬೇಕು ನಾನು ಅದು ಗೊತ್ತಿದೆ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಮೂವ್ ಆನ್ ಆಗ್ತಾರೆ, ಮುಂದಕ್ಕೆ ಮತ್ತೆ ಬರುವಂಥ ಸಾಧ್ಯತೆ ಇದೆ. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇನ್ ಫ್ಯೂಚರಲ್ಲಿ ನೀವು ಚೆನ್ನಾಗಿದ್ದಾಗ, ನೀವು ಖುಷಿಯಿಂದ ಇದ್ದಾಗ, ನೀವು ನೆಮ್ಮದಿಯಿಂದ ಇದ್ದಾಗ, ಅಥವಾ ನೀವು ಮೈಂಡ್ ಡೈವರ್ಟ್ ಮಾಡ್ಕೊಂಡಾಗ ಈ ವ್ಯಕ್ತಿ ಬಹಳಷ್ಟು ಸಫರ್ ಪಡುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನಾನು ಇಲ್ಲಿ ನೋಡ್ತಾ ಹೋಗಬಹುದು. ಬಹಳಷ್ಟು ಮಾನಸಿಕವಾಗಿ ಈ ವ್ಯಕ್ತಿ ಕುಗ್ಗುತ್ತಾ ಹೋಗ್ತಾರೆ ಅಂತ ಹೇಳಿ ತೋರಿಸುತ್ತೆ ನನಗೆ. ಸೊ ಹಾಗೆ ಇಲ್ಲಿ ನಾನು ಕೆಲವು ಮೆಸೇಜಸ್ ನಿಮ್ಮಿಬ್ಬರ ನಡುವೆ ತೆಗಿತಾ ಇದ್ದೀನಿ. ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್. ಅಂದರೆ ನನಗೆ ನಾನು ಇನ್ನು ಓಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿಗಳು ಆಟ ಆಡ್ತಾ ಇರೋದ್ರಿಂದ ಅಥವಾ ಮೂರನೇ ವ್ಯಕ್ತಿಗಳಿಂದ ನಿಮಗೆ ಡಿಸ್ಟರ್ಬ್ ಆಗಿದ್ದು, ಹಾಗೆ ಈ ವ್ಯಕ್ತಿ ಒಂದಷ್ಟು ನಿಮ್ಮಿಂದ ಮುಚ್ಚಿಟ್ಟಾಗ ಅಥವಾ ನಿಮ್ಮಿಂದ ಏನೋ ಕಿರಿಕಿರಿಗಳಾದಾಗ ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾ ಇದ್ರು. ಬಟ್ ಆದರೆ ಈಗ ಇನ್ನು ಮುಂದೆ ಮತ್ತೆ ನಾನು ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿಯ ಮೆಸೇಜ್ ಒಂದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಅನ್ಸ್ಯಾಟಿಸ್ಫೈಡ್ ಅಂತ ಬರ್ತಾ ಇದೆ. ಐ ವಾಸ್ ನಾಟ್ ಹ್ಯಾಪಿ ದಿ ವೇ ಥಿಂಕ್ ವೇರ್ ಗೋಯಿಂಗ್ ಅಂತ ಹೇಳಿ. ನಾವಿಬ್ಬರು ಈ ರೀತಿ ದೂರ ಆಗ್ತಾ ಇರೋದು ನನಗಂತೂ ಸಮಾಧಾನ ಆಗ್ತಾ ಇಲ್ಲ, ನಾನು ಇದರಲ್ಲಿ ಖುಷಿ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಈ ವ್ಯಕ್ತಿಯ ಹೇಳಿದಂತಹ ಸುಳ್ಳು ಅಥವಾ ಈ ವ್ಯಕ್ತಿಯ
ಈ ವ್ಯಕ್ತಿ ಯಾರೊಟ್ಟಿಗೋ ಹೊಸದಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡಂಥದ್ದು ಅಥವಾ ಈ ವ್ಯಕ್ತಿ ಹೊಸದಾಗಿ ಫ್ರೆಂಡ್ಶಿಪ್ಗಳನ್ನ ಮಾಡಿದಂತಹ ಮಿಸ್ಟೇಕ್ಸ್ಗಳು ಈಗ ನಿಮ್ಮಿಬ್ಬರ ನಡುವೆ ದೂರ ಆಗುವಂಥದ್ದು, ಅಥವಾ ನೀವು ಧೈರ್ಯವಾಗಿ ಮೂವ್ ಆನ್ ಆದಾಗ ಈ ವ್ಯಕ್ತಿ ಯಾವ ರೀತಿ ಸಫರ್ ಪಡ್ತಾರೆ ಅಂತ ಹೇಳಿದ್ರೆ, ನಾನು ಸಂತೋಷವಾಗಿಲ್ಲ, ನಮ್ಮಿಬ್ಬರು ನಡುವೆ ನಡೀತಿರುವಂತಹ ವಿಚಾರಕ್ಕೆ ನನಗಂತೂ ನೆಮ್ಮದಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಮೆಸೇಜ್ ಮುಂದೊಂದು ದಿನ ನಿಮಗೆ ಕನ್ವೆ ಮಾಡುವಂತಹ ಸಾಧ್ಯತೆ ಇದೆ. ಐ ಲೆಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್ ಅಂತ ಹೇಳಿ. ಅಂದರೆ ತುಂಬ ಇಲ್ಲಿ ಯೂನಿವರ್ಸಿಂದ ಮೆಸೇಜನ್ನು ನೀವು ತೊಗೊಳ್ಬೇಕಾಗತ್ತೆ. ಇಲ್ಲಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ತುಂಬ ಮಾನಸಿಕವಾಗಿ ನೀವು ಕುಗ್ಗಿ ಹೋಗ್ತಾ ಇದ್ರಿ ಈ ವ್ಯಕ್ತಿ ವಿಚಾರವಾಗಿ, ಹಾಗೆ ಈ ವ್ಯಕ್ತಿ ತುಂಬಾ ಹರ್ಟ್ ಮಾಡುವಂತಹ ಸಾಧ್ಯತೆ, ಅಂದರೆ ಇವರು ಇರೋ ರೀತಿಯೇ ಹೀಗಾಗಿರೋದ್ರಿಂದ ದಯವಿಟ್ಟು ನೀವು ಇವರು ಯಾವುದೇ ಒಂದು ವಿಚಾರ ಆಗಿರಲಿ, ಅಥವಾ ಇವರು ಬ್ಲಾಕ್ ಮಾಡಿಬಿಟ್ರೆ, ಅಥವಾ ಇವ್ರು ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ ಅಂತ ಅನ್ನೋದಾದರೆ ದಯವಿಟ್ಟು ನೀವು ಅದೇ ರೀತಿ ಎಸ್ಕೇಪ್ ಆಗಬೇಕಾಗತ್ತೆ. ದಯವಿಟ್ಟು ನೀವು ಅದೇ ರೀತಿ ಈ ವ್ಯಕ್ತಿಯಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬರಬೇಕಾಗತ್ತೆ. ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಮೌನವಾಗಿ ಇದ್ದು ಇವರಿಗೆ ಹರ್ಟ್ ಮಾಡಿದ್ರೆ ಬಹಳಷ್ಟು ಪೆಟ್ಟು. ಇಲ್ಲ ಅಂತ ಹೇಳಿದ್ರೆ ನೀವೇನಾದರೂ ಪ್ರಶ್ನೆಗಳನ್ನು ಕೇಳುವಂಥದ್ದು ಮಾಡಿಕೊಂಡ್ರೆ ಈ ವ್ಯಕ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಸಫರ್ ಪಡುವಂಥದ್ದು ಆಗತ್ತೆ. ಸೊ ಇಲ್ಲಿ ಈ ವ್ಯಕ್ತಿ ಹೇಳಿದಂತಹ ಮಾತುಗಳಿಗೆ ನೀವು ಒಂದಷ್ಟು ಎಸ್ಕೇಪ್ ಆಗುವುದು ಬಹಳಷ್ಟು ಉತ್ತಮ ಅನ್ನೋದು ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ಸೆಕೆಂಡ್ ಕಾರ್ಡ್ ರೀಡಿಂಗ್ ಆಗಿತ್ತು. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಕ್ರಿಸ್ಟಲ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಅದು ಕೂಡ ವಾಟ್ಸಪ್ ಮುಖಾಂತರವಾಗಿ ನೀವು ಬೈ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಆ ವ್ಯಕ್ತಿನೂ ಕೂಡ ನಿಮ್ಮ ಹಾಗೆ ಚಿಂತಿಸ್ತಾ ಇದ್ದಾರಾ, ಆ ವ್ಯಕ್ತಿಗೂ ಕೂಡ ನಿಮ್ಮ ವಿಚಾರದಲ್ಲಿ ಚಿಂತೆ ಇದೆಯಾ, ಅವರು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಇಂಡಿವಿಜುವಲ್ ಆಗಿ ಯಾರಿಗೆಲ್ಲ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ದಯವಿಟ್ಟು ವಾಟ್ಸಪ್ ಮುಖಾಂತರವಾಗಿ ಬೇಗ ಅಪಾಯಿಂಟ್ಮೆಂಟ್ ಸಿಗುತ್ತೆ. ವಾಟ್ಸಪ್ ಮುಖಾಂತರವಾಗಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಕಾಲ್ ಮುಖಾಂತರವಾಗಿ ಬಹಳಷ್ಟು ನಿಧಾನವಾಗಿ ಸಿಗುವಂತಹ ಸಾಧ್ಯತೆಗಳಿದೆ. ಸೊ ವಾಟ್ಸಪ್ ಮುಖಾಂತರವಾಗಿ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ಇಷ್ಟಪಡ್ತಾ ಇರುವಂತಹ ವ್ಯಕ್ತಿ, ನೀವು ಬಹಳಷ್ಟು ಮಿಸ್ ಮಾಡ್ಕೊಳ್ಳುವಂತಹ ವ್ಯಕ್ತಿ, ತುಂಬ ಚಿಂತೆ ಮಾಡುವಂತಹ ವ್ಯಕ್ತಿ, ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಈ 2 ದೋಣಿ ಮೇಲೆ ಕಾಲಿಡುವಂತಹ ಪ್ರಯತ್ನಗಳನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಬಟ್ ಆದರೆ ಅದರಿಂದ ನೀವು ಡಿಸ್ಟರ್ಬ್ ಆಗ್ತಾಯಿದ್ರಿ, ನೀವು ಕುಗ್ಗಿ ಹೋಗ್ತಾಯಿದ್ರಿ. ಅವರ 2 ಥರದ ಡಿಸಿಷನ್ನು, 2 ಥರದ ಮುಖ ಈಗ ನಿಮಗೆ ನೋಡೋದಕ್ಕಾಗ್ತಾ ಇಲ್ಲ, ಅದನ್ನು ಎಕ್ಸೆಪ್ಟ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇತ್ತೀಚೆಗೆ ಅವರೊಂದು ಧೈರ್ಯವಾಗಿ ಒಂದು ಸ್ಟೆಪ್ನ ಮುಂದಕ್ಕೆ ಇಡ್ತಾ ಇದ್ದಾರೆ ಅಂತ ಹೇಳಿ ನಾನು ನೋಡಬಹುದು. ಅಂದರೆ ಈ ಲೈಫಿಂದ ನನಗೆ ಬೇರೆ ಒಂದು ಆಪ್ಷನ್ ಇದೆ, ಅಥವಾ ನನ್ನ ಲೈಫಿಗೆ ಈ ಥರದೊಂದು ಆಪ್ಷನ್ ಬೇಕು ಅನ್ನುವಂತಹ ಮೈಂಡ್ಸೆಟ್ ಇವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಜೊತೆ ಚೆನ್ನಾಗಿರುವಾಗೇ ಈ ವ್ಯಕ್ತಿ ಯಾರಿಗೋ ಕಾಂಟ್ಯಾಕ್ಟ್ ಮಾಡಿರುವಂಥದ್ದು, ಇಲ್ಲಿ ನಿಮ್ಮ ಜೊತೆಗೆ ಐಡೆನ್ಸಿಕ್ ಮಾಡ್ತಾ ಇರುವಂಥದ್ದು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮನ್ನು ಹ್ಯಾಂಡಲ್ ಮಾಡುವಂಥದ್ದು ಗೊತ್ತಿದೆ. ನೀವು ಜಗಳ ಆಡ್ಬೋದು, ಕೂಗಾಡ್ಬೋದು, ಅಥವಾ ಏನೆಲ್ಲ ಕಂಡುಹಿಡಿಬೋದು. ಈ ವ್ಯಕ್ತಿಯ ಜೀವನದಲ್ಲಿ ಇನ್ಯಾರೋ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಡಿಪ್ರೆಷನ್ಗೆ ಹೋಗ್ಬೋದು, ಆ್ಯಂಗ್ಸೈಟಿಗೆ ಹೋಗ್ಬೋದು. ಇತ್ತೀಚೆಗೆ ನೀವು ತುಂಬಾ ಡ್ರೈನ್ ಆಗ್ತಾ ಇದ್ದೀರಿ. ಈ ವ್ಯಕ್ತಿಯ ಅವಾಯ್ಡ್ ಏನಿದೆಯಲ್ಲ ಬಹಳಷ್ಟು ನಿಮ್ಮನ್ನು ಮಾನಸಿಕವಾಗಿ ತುಂಬಾ ಕುಗ್ಗಿಸ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಅವ್ರಿಗೆ, ನಿಮ್ಮ ಪರ್ಸನಿಗೆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಇದೆ. ಯಾವ ರೀತಿ ನಾನು ಇದನ್ನು ಬದಲಾಯಿಸ್ಬೋದು, ಅಥವಾ ಯಾವ ರೀತಿ ನಾನು ಇವನಿಗೆ ಹೇಳ್ಬೋದು, ಹೇಗೆ ಹ್ಯಾಂಡಲ್ ಮಾಡ್ಬೋದು ಸಿಚುವೇಶನ್ಸ್ನ, ಎಲ್ಲನೂ ಕೂಡ ಗೊತ್ತಾಗಿದೆ ಅವ್ರಿಗೆ. ಹೌದು, ಇತ್ತೀಚೆಗೆ ನೀವೇನಾದರೂ ತುಂಬಾ ಕ್ವಶನ್ಸ್ಗಳನ್ನ ಕೇಳಿದ್ರೆ, ಹೌದು ನನ್ನ ಲೈಫಲ್ಲಿ 3ನೇ ವ್ಯಕ್ತಿ ಇದ್ದಾರೆ ಅನ್ನುವಂತಹ ಒಂದಷ್ಟು ಧೈರ್ಯನೂ ಕೂಡ ಇದೆ. ಇಲ್ಲಿ ನಿಮಗೆ ಈ ರೀತಿ ಈ ವ್ಯಕ್ತಿ ವರ್ತನೆ ಮಾಡ್ತಾ ಇರೋದು, ಎಷ್ಟು ಮಾನಸಿಕವಾಗಿ ಕುಗ್ಗುತ್ತಾ ಇದ್ದೀರಿ ಅಂತ ಹೇಳಿದ್ರೆ, ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನೀವು ಲೈಫ್ನ ಲೀಡ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ತೋರಿಸ್ತಾ ಇದೆ. ತುಂಬ ಗಾಬರಿ ಆಗೋದು, ಆ್ಯಂಗ್ಸೈಟಿ ಆಗುವಂಥದ್ದು, ಡಿಪ್ರೆಷನ್ಗೆ ಹೋಗಿರುವಂಥದ್ದು, ಇದೆಲ್ಲನೂ ಕೂಡ ನೈಟ್ ಮರ್ಸಿ, ಅಂದರೆ ಎಚ್ಚರಿಕೆ ಅಂಥದ್ದು, ನಿಂದ ಈ ವ್ಯಕ್ತಿ ದೂರ ಹೋಗ್ತಾ ಇದ್ದಾರಲ್ವ ಅನ್ನುವಂತಹ ರೀತಿಯಲ್ಲಿ ಬಹಳಷ್ಟು ಟೆನ್ಷನ್ಸ್ಗಳನ್ನ ತಗೊಳ್ಳುವಂಥದ್ದು. ಸುತ್ತ ಏನು ನಡೀತಾ ಇದೆ, ನಿಮ್ಮ ಸುತ್ತ ಏನು ನಡೀತಾ ಇದೆ ಅದ್ರ ಕಡೆ ಗಮನನೇ ಇಲ್ದಿರುವಂತಹ ರೀತಿಯಲ್ಲಿ ಇದ್ದೀರಿ. ಬಟ್ ಆದರೆ ಆ ವ್ಯಕ್ತಿ
ಆ ವ್ಯಕ್ತಿಗೆ ನೀವು ಎಷ್ಟೇ ಪ್ರಶ್ನೆಗಳನ್ನು ಕೇಳಿ, ಆ ವ್ಯಕ್ತಿಗೆ ಏನೇ ಮಾಡಿ, ಆ ವ್ಯಕ್ತಿಗೆ ಎಷ್ಟೇ ಮೈಂಡ್ ಡೈವರ್ಟ್ ಮಾಡೋಕ್ಕೋ ಬಂದ್ರೂ ಅವ್ರಿಗೆ ಗೊತ್ತಿದೆ ಆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮಿಂದ ದೂರ ಹೋಗೋದಕ್ಕೆ ಏನೇನು ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಬೇಕೋ ಎಲ್ಲ ರೀತಿಯೂ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನೋ ತೋರಿಸ್ತಾ ಇದೆ. ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಎಸ್ ಹೌದು, ಮೂರನೇ ವ್ಯಕ್ತಿಯಿಂದ ಬಹಳಷ್ಟು ಕುಗ್ಗುತ್ತಿದ್ದೀರಿ, ಬಹಳಷ್ಟು ನರ್ವಸ್ ಆಗಿದ್ದೀರಿ. ಇಲ್ಲಿ ಮೂರನೇ ವ್ಯಕ್ತಿಯ ಪಾತ್ರ ತುಂಬಾ ಇದೆ. ಅದು ಅಫೇರ್ ಆಗಿರ್ಬೋದು ಅಥವಾ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ವ್ಯಕ್ತಿಯ ಪ್ರವೇಶದಿಂದಾಗಿ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿಲ್ಲ. ಅದೇ ವಿಚಾರವಾಗಿ ಬಹಳಷ್ಟು ಟೆನ್ಷನ್ಸ್ಗಳನ್ನ ತಗೊಳ್ತಾ ಇದ್ದೀರಿ. ಇಲ್ಲಿ ಆ ವ್ಯಕ್ತಿನೂ ಕೂಡ ಅಷ್ಟೇ ಯಾವುದೇ ರೀತಿಯ ಕ್ಲಾರಿಟಿ ಕೂಡ ನಿಮಗೆ ಕೊಡ್ತಾ ಇಲ್ಲ. ನಾನು ಇರೋದೇ ಹೀಗೆ, ನನ್ನನ್ನು ನೀನು ಚೇಂಜ್ ಮಾಡೋದಕ್ಕೆ ಬರಬೇಡ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಒಂದಷ್ಟು ನಡ್ಕೊಳ್ತಾ ಇದ್ದಾರೆ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹುಶಃ ಅವರ ಪರ್ಸ್ನಲ್ ಲೈಫು ಅಥವಾ ಅವರ ಪರ್ಸ್ನಲ್ ಫ್ರೆಂಡ್ಶಿಪ್ಪಲ್ಲೋ ಅಲ್ಲೆಲ್ಲ ತುಂಬಾ ಸಂತೋಷವಾಗಿ ಇದ್ದಾರೆ. ಅವರು ಯಾವುದೇ ರೀತಿ ನೀವು ಮೈಂಡನ್ನು ಹಾಳು ಮಾಡಿಕೊಂಡ ಹಾಗೆ ಡಿಪ್ರೆಷನ್ಗೆ ಹೋಗಿರುವ ರೀತಿಯಲ್ಲಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವೇನಾದರೂ ಕ್ವಶನ್ಸ್ಗಳನ್ನ ಕೇಳಿದಾಗ ಆ ಮೂಮೆಂಟಿಗೆ, ಆ ಟೈಮ್ಗೆ ಇವರೊಂದಷ್ಟು ನಿಮ್ಮನ್ನು ಮ್ಯಾನಿಪ್ಯುಲೇಷನ್ ಮಾಡ್ತಿದ್ದಾರೆ ಹೊರತು ಬಟ್ ಅವ್ರ ವೈಯಕ್ತಿಕ ಲೈಫ್ ತುಂಬಾ ಚೆನ್ನಾಗೇ ಇಟ್ಕೊಂಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಇದು ಈಗಿಂದ ಅಲ್ಲ, ಬಹಳಷ್ಟು ದಿನಗಳಿಂದ ಏರುಪೇರಿನಲ್ಲೇ ನಡೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಎಲ್ಲನೂ ಕೂಡ ಚೆನ್ನಾಗಿದ್ದಿದ್ರೆ, ಚೆನ್ನಾಗಿ ಇಟ್ಕೊಂಡಿದ್ದಿದ್ರೆ ಚೆನ್ನಾಗಿ ಮುಂದುವರಿಬೋದಾಗಿತ್ತು. ಬಟ್ ಆದರೆ ಈ ವ್ಯಕ್ತಿಯೇ ಸ್ಟ್ರೆಂತಾಗಿ ಒಂದು ದೃಢವಾಗಿ ಅವರು ನಾನು ಏನೇ ಆದರೂ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ತೀನಿ, ನನ್ನ ಲೈಫ್ ನಾನು ಹೀಗೆ ಇಟ್ಕೊಳ್ಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಡಿಸೈಡ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಇರುವಂತಹ ರೀತಿ ನಿಮಗೆ ಬಹಳಷ್ಟು ನೋವು ತರ್ತಾ ಇದೆ. ಅವರ ಫೀಲಿಂಗ್ಸ್ಗಳನ್ನೂ ಕೂಡ ನೀವು ಕಂಡುಹಿಡಿಯೋದಕ್ಕಾಗ್ತಾ ಇಲ್ಲ ಇತ್ತೀಚೆಗೆ. ಇವರು ನಿಜಾನ ಇವತ್ತು ಹೀಗಿರ್ತಾರೆ, ನಾಳೆ ಇನ್ನೊಂದು ಥರ ಬದಲಾಗ್ತಾರೆ, ಅಥವಾ ಇವ್ರ ಲೈಫಿಂದ ಮೂರನೇ ವ್ಯಕ್ತಿ ಹೋಗಲ್ವಾ, ಇದೆಲ್ಲನೂ ಕೂಡ ಓವರ್ ಥಿಂಕ್ ಮಾಡ್ತಾ ಇದ್ದೀರಿ. ಮಾನಸಿಕವಾಗಿ ಬಹಳಷ್ಟು ಟೆನ್ಷನ್ಸ್ಗಳನ್ನ ನೀವು ತಗೊಳ್ತಾ ಇದ್ದೀರಿ. ಹಾಗೆ ಇಲ್ಲಿ ಕೆಲವ್ರ ಲೈಫಲ್ಲಿ ಹುಣ್ಣಿಮೆ ಕಳೆದ ನಂತರದಲ್ಲೂ ಕೂಡ ಬಹಳಷ್ಟು ವ್ಯಕ್ತಿಗಳು ಕೂಡ ಬದಲಾಗಿರುವಂಥದ್ದು ಕೂಡ ಇದೆ. ಸೊ ನೀವು ನಿಮ್ಗೆ ಯಾರಿಗೆಲ್ಲ ಇಂಡಿವಿಜುವಲಾಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು, ಈ ಥರ ಥರ್ಡ್ ಪಾರ್ಟಿ ಸಿಚುವೇಶನ್ ಆ ರೀತಿ ಇದ್ದರೆ ನೀವು ಇಂಡಿವಿಜುವಲಾಗಿ ತೊಗೊಳ್ಳಿ. ಅವ್ರು ಯಾವಾಗ ರಿಮೂವ್ ಆಗ್ತಾರೆ, ಅವರು ಹೋಗ್ತಾರಾ ಬರ್ತಾರಾ, ಇದೆಲ್ಲ ಕ್ಲಾರಿಟಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಮನಸ್ಥಿತಿ ಚೂರು ಸರಿ ಇಲ್ಲ. ಆ ವ್ಯಕ್ತಿಯ ಮನಸ್ಥಿತಿ ಬದಲಾಗತ್ತಾ ಅಂತ ಹೇಳಿದ್ರೆ ಆ ರೀತಿ ಈಸಿಯಾಗಿ ಇಲ್ಲಿ ಥರ್ಡ್ ಪಾರ್ಟಿ ಬಿಟ್ಕೊಡೋದಕ್ಕೂ ಕೂಡ ರೆಡಿ ಇಲ್ಲ ಅನ್ನುವಂಥದ್ದು ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮ್ಮ ಜೊತೆಗಿದ್ದಾಗಲೇ ಈ ವ್ಯಕ್ತಿ ಕಾಂಟ್ಯಾಕ್ಟ್ಗಳು ಇತ್ತು, ಬಟ್ ಆದರೆ ಕಂಡುಹಿಡಿಯೋದಕ್ಕಾಗಲಿಲ್ಲ. ಅದು ಗೊತ್ತಾದ ಮೇಲೆ ತುಂಬಾ ಶಾಕ್ಗೆ ಒಳಗಾಗಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಚಿಂತಿಸ್ತಾ ಇದ್ದಾರೆ ಆ ವ್ಯಕ್ತಿ, ನಿಮ್ಮ ವಿಚಾರವಾಗಿ ಏನಾದರೂ ಚಿಂತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ನಿಮ್ಮನ್ನು ಸಿಚುವೇಶನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಐ ಡೋಂಟ್ ನೋ ಇಫ್ ವಿ ವಿಲ್ ಎವರ್ ಚೇಂಜ್ ಅಂತ ಹೇಳಿ, ನನಗೆ ಗೊತ್ತಿಲ್ಲ ನಾವು ಯಾವಾಗಲಾದರೂ ನಾನು ಯಾವಾಗಲಾದರೂ ಬದಲಾಗ್ತೀನ, ಅಥವಾ ನಮ್ಮ ಸಿಚುವೇಶನ್ಸ್ ಏನಾದರೂ ಬದಲಾಗತ್ತಾ, ಅಥವಾ ನಾನು ಇರೋದೇ ಹಿಂಗೆ ಅನ್ನುವಂತಹ ಎಕ್ಸೆಪ್ಟೆನ್ಸಿ ನೀನೇನಾದ್ರು ತೊಗೊತೀಯ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಓಕೆನಾ, ವಿ ವಿಲ್ ಎವರ್ ಚೇಂಜ್ ಅಂದರೆ ಮತ್ತೆ ಮುಂದೆ ಯಾವಾಗಾದರೂ ಚೇಂಜ್ ಆಗ್ತೀವ ಅನ್ನುವಂಥದ್ದು ಕ್ಲಾರಿಟಿ ಕೂಡ ನನಗಿಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರು ಮೆಸೇಜ್ ಕನ್ವೆ ಮಾಡ್ತಿದ್ದಾರೆ. ಇಲ್ಲಿ ರಿಗ್ರೆಟ್, ಐ ವಿಶ್ ದಿಸ್ ನೆವರ್ ಹ್ಯಾಪನ್ಡ್ ಅಂದರೆ ಅವ್ರಿಗೊಂದು ರಿಗ್ರೆಟ್ ಇದೆ, ಬಟ್ ಯಾವುದೇ ಕಾರಣಕ್ಕೂ ಶೋ ಆಫ್ ಮಾಡಲ್ಲ. ಅವ್ರಿಗೆ ನಾನು ಮಾಡಿದ ತಪ್ಪು, ನಾನು ಮಾಡ್ತಿರೋದು ತಪ್ಪು, ನನ್ನ ಜೀವನದಲ್ಲಿ ಏನು ನಡೀತಿದೆ ಅದಕ್ಕೆಲ್ಲ ನಾನೇ ಹೊಣೆ ಅನ್ನುವಂತಹ ರಿಗ್ರೆಟ್ ಇದೆ. ಆದರೆ ಶೋ ಆಫ್ ಮಾಡಲ್ಲ, ಹೇಳ್ಕೊಳೋದಕ್ಕೆ ಹೋಗಲ್ಲ. ತಪ್ಪು ನಂದಿದೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಅವ್ರ ತಲೆ ಬಾಗಲ್ಲ. ಸಿಚುವೇಶನ್ಸ್ನ ನಾನು ಹೇಗೆ ಬೇಕಾದರೂ ಹ್ಯಾಂಡಲ್ ಮಾಡ್ತೀನಿ ಅನ್ನುವಂತಹ ಬರದಲ್ಲಿ ಅದರಲ್ಲೇ ಮುಳುಗಿದ್ದಾರೆ. ಓಕೆ, ಇನ್ನೊಂದು ಕೊನೆಯ ಮೆಸೇಜ್ ಈ ವ್ಯಕ್ತಿಯಿಂದ ಏನಾಗಿದೆ ನೋಡೋಣ. ಓಕೆ, ಬೈ ಲೈಯಿಂಗ್ ಐ ರಿಪ್ಡ್ ಅಸ್ ಅಪಾರ್ಟ್ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಈ ವ್ಯಕ್ತಿಯ ವಿಚಾರವಾಗಿ ಒದ್ದಾಟಗಳು ಅಂದರೆ ನೋಡಿ, ಯಾವಾಗಲೂ ಕರ್ಮ ಕಾಡ್ತಾ ಇರುತ್ತೆ. ಈ ವ್ಯಕ್ತಿ ಒಂಟಿಯಾಗಿದ್ದಾಗ ಒದ್ದಾಟಗಳು, ಆ ತೊಳಲಾಟಗಳು, ಆ ಟೆನ್ಷನ್ನು, ಸರಿಯಾದ ಕ್ಲಾರಿಟಿ ಇವ್ರ ಲೈಫಲ್ಲಿ ಇವ್ರಿಗೆ ಇರೋದಿಲ್ಲ, ಎಲ್ಲೂ ನೆಮ್ಮದಿಯಾಗೂ ಇರೋದಿಲ್ಲ. ಬಟ್ ಆದರೆ ಇವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿರೋದ್ರಿಂದ ಇವರು ನಾನು ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀನಿ, ಬಟ್ ಆದರೆ ಒಳಗಿಂದೊಳಗೆ ನೆಮ್ಮದಿ ಇರೋದಿಲ್ಲ. ಇಲ್ಲಿ ನೀವು ಅಳೋದು ಅಥವಾ ನೀವು ಇವರಿಂದ ದೂರ ಆಗ್ತಿದ್ದೀರಿ ಅಂತ ತಿಳ್ಕೊಳ್ಳೋದು, ಒಂದಷ್ಟು ಮಾನಸಿಕವಾಗಿ ಕುಗ್ಗುತ್ತಿದ್ದಾರೆ. ಬಟ್ ಆದರೆ ಸಿಚುವೇಶನ್ಸ್ನ ನಾನು ಧೈರ್ಯವಾಗಿ ಹ್ಯಾಂಡಲ್ ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.